ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ತಾಲೂಕು ಕಚೇರಿಯಲ್ಲೇ ಸರ್ವರ್ ಸಮಸ್ಯೆ ಬಗೆಹರಿದಿಲ್ಲ. ಹೌದು, ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳನ್ನು ಪ್ರವೇಶ ಮಾಡಲು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಆದರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಸರ್ವರ್ ಸಮಸ್ಯೆ ಬಗೆಹರಿಯದೆ ಪೋಷಕರಲ್ಲಿ ಈಗ ಆತಂಕವನ್ನ ಸೃಷ್ಟಿಸಿದೆ. ಸುಮಾರು 8 ದಿನಗಳ ಹಿಂದೆ ಈ ರೀತಿಯಾದ ಸರ್ವರ್ ಸಮಸ್ಯೆ ಆಗಿದ್ದ ಕಾರಣದಿಂದಾಗಿ ಸಾರ್ವಜನಿಕರು ಹಾಗೂ ಪೋಷಕರು ಮನೆಯಿಂದ ಕಚೇರಿಯಿಂದ ಮನೆಗೆ ಅಲೆದಾಡಿ ಸುಸ್ತಾಗಿ ಹೋಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಉಪತಹಶೀಲ್ದಾರ್ ಬಿಎಂ ಶಶಿಧರಯ್ಯ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಅಂತ ತಿಳಿಸಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಅಣ್ಣ, ತಮ್ಮ ಹೆಸರೇನು? ಯಾವರಿಂದ ಬಂದಿರಾ? ಯಾವ ಉದ್ದೇಶಕ್ಕೆ ಬಂದಿರಾ? ನಿಮ್ಮ ಹೆಸರು? ಇಲ್ಲಿ ಯಾಕೆ ಬಂದಿರಾ? ನಾವು ಇಲ್ಲಿ ಇನ್ಕಮ್ ಹೌದಾ? ಏನು ಹೇಳಕ್ಕಾದ್ರೆ ಇನ್ಕಮ್ ಮಾಡಕ್ಕೆ ಬಂದಿರಲ್ಲ? ನೆಟ್ ಹೋಗೈತಂತ ಸರ್ವರ್ ನಾವು ಕನ್ನಡದಲ್ಲಿ ಮತ್ತು ನೆಟ್ಟ ಹೋಗಿರೋದು ಸರ್ವರ್ ಅದಕ್ಕೆ ಅದರಿಂದ ಪ್ರಾಬ್ಲಮ್ ಬರೋದಕ್ಕೆ 3 ದಿನ ಮುಂಜಾನೆ 9 ಗಂಟೆಗೆ ಬಂದಾಗ ಕಾಯಕ್ಕೆ ತರ್ತಾರೆ. ಇನ್ಕಮ್ ಅದಕ್ಕೆ ಮಕ್ಕಳಿಗೆ ಶಾಲೆ ಸೇರ್ಸಕ್ಕೆ ಅದಕ್ಕೆ ಶಾಲೆ ಇವತ್ತು ದಿನ ನಿನ್ನೆ ಬಂದಿರಾ? ಇವತ್ತು ಬಂದಿದ್ದೀನಿ. ಅಣ್ಣ, ತಮ್ಮ ಹೆಸರೇನು? ಯಾವರಿಂದ ಬಂದಿರಾ? ಯಾವ ಉದ್ದೇಶಕ್ಕೆ ಬಂದಿರಾ? ರಾಜನಹಳ್ಳಿ. ನಿಮ್ಮ ಹೆಸರು? ಟಿಪೇಶ್ ಅಂತ. ಇಲ್ಲಿ ಯಾಕೆ ಬಂದಿರಾ? ನಾವು ಇಲ್ಲಿ ಇನ್ಕಮ್ ಹೌದಾ? ಏನು ಹೇಳಕ್ಕಾದ್ರೆ ಇನ್ಕಮ್ ಮಾಡಕ್ಕೆ ಬಂದಿರಲ್ಲ? ನೆಟ್ ಹೋಗೈತಂತ ಸರ್ವರ್ ನಾವು ಕನ್ನಡದಲ್ಲಿ ಮತ್ತು ನೆಟ್ಟ ಹೋಗಿರೋದು ಸರ್ವರ್ ಅದಕ್ಕೆ ಅದರಿಂದ ಪ್ರಾಬ್ಲಮ್ ಬರೋದಕ್ಕೆ 3 ದಿನ ಮುಂಜಾನೆ 9 ಗಂಟೆಗೆ ಬಂದಾಗ ಕಾಯಕ್ಕೆ ತರ್ತಾರೆ. ಇನ್ಕಮ್ ಅದಕ್ಕೆ ಮಕ್ಕಳಿಗೆ ಶಾಲೆ ಸೇರ್ಸಕ್ಕೆ ಅದಕ್ಕೆ ಶಾಲೆ ಇವತ್ತು ದಿನ ನಿನ್ನೆ ಬಂದಿರಾ? ಇವತ್ತು ಬಂದಿದ್ದೀನಿ. ಯಾವರಿಂದ ಬಂದಿರಾ? ಯಾಕೆ ಬಂದಿರಾ? ಹೌದಾ? ಯಾರಿಗೆ? ಹೌದಾ? ಎಷ್ಟು ದಿನದಿಂದ ಬಂದ್ರಿ? ಇವತ್ತು ಬಂದಿರಾ? ನಿನ್ನೆ ಬಂದಿದ್ರಿ? 9 ಗಂಟೆಗೆ ಬಂದು ನಿಂತ್ಕೊಂಡವ್ರಿ. ಇನ್ನೂ ಆಗಂಗಿಲ್ರಿ ನೋಡ್ರಿ. ಮಳೆ ಬಂದದ್ದು ಹಿಂಗೆ ಸರ್ಕೊಂಡಿವಿ, ಎಲ್ಲ ತೋರ್ಕೊಂಡಿವಿ ಆಧಾರ್ ಕಾರ್ಡ್ ಎಲ್ಲ. ಪ್ರಾಬ್ಲಮ್ ಭಾಳ ಇತ್ತು. ನಾವೇನು ಮಾಡ್ತೀವಿ ಅಂತಂದ್ರೆ ಸರ್ವರ್ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಬ್ಬರು ಕನ್ಸಲ್ಟೆಂಟ್ ಅಂತ ಇರ್ತಾರೆ. ನಮ್ಮ ಕನ್ಸಲ್ಟೆಂಟ್ ಮುಖಾಂತರ ನಾವು ಸರ್ಕಾರದ ಇದು AJSಗೆ ಆಫೀಸ್ಗೆ ಗಮನಕ್ಕೆ ತರ್ತೀವಿ. ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸರ್ವರ್ ಸಮಸ್ಯೆ ಇನ್ನೊಂದು 2-3 ದಿವಸದಲ್ಲಿ ಬಗೆಹರಿಸ್ತೀವಿ ಅಂತಂದು ಸಹ ಹೇಳಿದರು. ಇವತ್ತು ಬೆಳಗ್ಗೆ ಸಹ ಫೋನ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಏನಂತ ಅಂತಂದರೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ, ಆಗುತ್ತೆ ಅಂತಂದು ಸಹ ಹೇಳಿದರು. ಈಗ ಸದ್ಯಕ್ಕೆ ಆಗ್ತಾ ಇದೆ. ಆಮೇಲೆ ಅಪ್ಡೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕಾರದಲ್ಲಿ. ಈಗ 8 ದಿವಸದಿಂದಲೂ ಪ್ರಯತ್ನ ಪಟ್ಟು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಇನ್ನೇ ಇವತ್ತು ಏನು ಯಾರಿಗೂ ಜನಗಳಿಗೆ ಅರ್ಜಿ ತೊಂದರೆ ಆಗಿಲ್ಲ, ಅರ್ಜಿ ಆಗಕ್ಕೆ ಈಗ ಆಗ್ತಾ ಇದ್ದಾರೆ. ಆಮೇಲೆ ಈಗ ಸ್ವಲ್ಪ ಉತ್ತಮ. ಈಗ ಇವತ್ತಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಉತ್ತಮ. ಮೊನ್ನೆಗಿಂತ ನೋಡ್ಕೊಂಡ್ರೆ ಈಗ ಸರಿ ಹೋಗ್ಬೋದು. ಇವತ್ತು ನಾಳೆಗೆ ಒಂದು ಅರ್ಜಿ ಹಾಕೋದಕ್ಕೆ 1 ರಿಂದ 1.5 ತಾಸು ತಗೊಳ್ತಾ ಇದೆ. ಈ ಸಮಸ್ಯೆ ಈಗ ಮೊನ್ನೆ ಇತ್ತು ಅದು. ಯಾಕೆಂತಂದ್ರೆ ಸುಮ್ಮನೆ ತಿರುಗಿ ಅಂತ ನಿಂತ್ಕೊಂಡ್ಬಿಡೋದು ಅದು ಅರ್ಜಿನ. ಆದರೂ ನಾವೆಲ್ಲ ಪ್ರಯತ್ನ ಪಟ್ಟು ನಾವು ಜಿಲ್ಲಾ ಮಟ್ಟದ ಕನ್ಸಲ್ಟೆಂಟ್ ಗಮನಕ್ಕೆ ತಂದು AJSಗೆ ನಿರಂತರ ಸಂಪರ್ಕದಲ್ಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇದು ನಮ್ಮ ಹರಿಹರದಲ್ಲಿ ಅಷ್ಟೇ ಅದು ಸಮಸ್ಯೆ, ಇಡೀ ರಾಜ್ಯ ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆನ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಪುರುಷರಿಗೆ ಒಂದು ಕೌಂಟ್ರು, ಮಹಿಳೆಯರಿಗೆ ಒಂದು ಕೌಂಟ್ರು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಇತ್ತು. ಆ ಪ್ರಕಾರ ಇಲ್ಲಿ ನಡ್ಕೊಳ್ತಾ ಇಲ್ಲ ಅಂತೇಳಿ ಒಂದು ಮಾಹಿತಿ ಬಂದಿದೆ ಸರ್. ಇದಕ್ಕೆ